ಇಷ್ಟೊತ್ತಿಗೆ ನೀವೆಲ್ಲ ಕೇಳ್ತಿದ್ರಲ್ಲಪ್ಪ, ಕ್ರಾಂತಿ ಆಗಬೇಕಾಗಿತ್ತು. ಇಷ್ಟೊತ್ತಿಗೆ ಈ ರಾಜ್ಯ ಇಷ್ಟೊತ್ತಿಗೆ ದಂಗೆ ಹೇಳಬೇಕಾಗಿತ್ತು. ಅಂಥ ಧರ್ಮಕ್ಕೆ ಕೆಲಸನ ಇವು ಅನ್ಯಾಯ ಮಾಡ್ತಾರಲ್ಲ, ಇದಕ್ಕೇನು ಏನಂತ ಹೇಳ್ಬೇಕು ನಾವು? ಇವತ್ತು ಕಮ್ಯುನಿಸ್ಟ್ನವ್ರ ಬಗ್ಗೆ ಮಾತಾಡ್ತೀರ. ಕಮ್ಯುನಿಸ್ಟ್ನವ್ರು ನಮ್ಮ ರಾಷ್ಟ್ರದ ರಾಷ್ಟ್ರಭಕ್ತರಲ್ಲ, ಅವರೆಲ್ಲ ಪಾಪಿಗಳು. ಎಲ್ಲರೂ ಹೆಸರು ಹೇಳ್ತಿಲ್ಲ, ಅದಕ್ಕೆ ಯಾರು ಇದು ಮಾಡ್ತಾರೆ, ಅವರೆಲ್ಲ ಪಾಪಿಗಳು ಕಣಪ್ಪ. ಇಷ್ಟೊತ್ತಿಗೆ ಕ್ರಾಂತಿ ಆಗಬೇಕಾಯ್ತ ಮಾರಾಯ. ನಮ್ಮ ಅದೃಷ್ಟಕ್ಕೆ ಇನ್ನು ಯಾಕೆ ಜನ ಎಲ್ಲ ತಾಳ್ಮೆಯಿಂದ ಒಳ್ಳೆ ತಂದಾಗವ್ರೆ. ಹೌದ್ರಿ, ಸೃಷ್ಟಿ ಆಗಿದೆ. ಇವತ್ತು ಶುರುವಾಗಿದೆಯಲ್ಲ, ನೋಡಿರ ಮುಂದೆ ಏನೇನಾಗುತ್ತೆ ಅಂತ. ಏನು ಇಲ್ಲವಲ್ರಿ? ಹೌದಪ್ಪ, ಏನು ಇಲ್ಲ. ಅಲ್ಲಿ ಧರ್ಮಕ್ಷೇತ್ರ ರೀ, ಆ ಮಹಾನ್ ಭಾವರುಗಳು ಅಲ್ಲಿ ಇರ್ತಕ್ಕಂಥದ್ದು ಏನು ಹುಡುಗಾಟನ? ಈ ಸಮಾಜ ಉಳಿಯೋದಕ್ಕೆ ಅವರೆಲ್ಲ ಮಹಾನ್ ಭಾವರಲ್ಲಿ ಇರೋದು. ಇರಲ್ಲ, ಮಹಾನ್ ಭಾವರಲ್ಲಿ ಹುಟ್ಟಿರೋದು ಯಾಕಪ್ಪ ಅಂದರೆ ಸಮಾಜ ಉಳಿಸೋದಕ್ಕೆ, ಒಳ್ಳೇದಾಗುತ್ತೆ. ಕ್ರಾಂತಿ ಒಂದಲ್ಲ ಒಂದು ದಿವಸ ಕ್ರಾಂತಿ ಆಗುತ್ತೆ. ಇಷ್ಟೊತ್ತಿಗೆ ನೀವೆಲ್ಲ ಕೇಳ್ತಿದ್ರಲ್ಲಪ್ಪ, ಕ್ರಾಂತಿ ಆಗಬೇಕಾಗಿತ್ತು. ಇಷ್ಟೊತ್ತಿಗೆ ಈ ರಾಜ್ಯ ಇಷ್ಟೊತ್ತಿಗೆ ದಂಗೆ ಹೇಳಬೇಕಾಗಿತ್ತು. ಅಂಥ ಧರ್ಮಕ್ಕೆ ಕೆಲಸನ ಇವು ಅನ್ಯಾಯ ಮಾಡ್ತಾರಲ್ಲ, ಇದಕ್ಕೇನು ಏನಂತ ಹೇಳ್ಬೇಕು ನಾವು? ಇವತ್ತು ಕಮ್ಯುನಿಸ್ಟ್ನವ್ರ ಬಗ್ಗೆ ಮಾತಾಡ್ತೀರ. ಕಮ್ಯುನಿಸ್ಟ್ನವ್ರು ನಮ್ಮ ರಾಷ್ಟ್ರದ ರಾಷ್ಟ್ರಭಕ್ತರಲ್ಲ, ಅವರೆಲ್ಲ ಪಾಪಿಗಳು. ಎಲ್ಲರೂ ಹೆಸರು ಹೇಳ್ತಿಲ್ಲ, ಅದಕ್ಕೆ ಯಾರು ಇದು ಮಾಡ್ತಾರೆ, ಅವರೆಲ್ಲ ಪಾಪಿಗಳು ಕಣಪ್ಪ. ಇಷ್ಟೊತ್ತಿಗೆ ಕ್ರಾಂತಿ ಆಗಬೇಕಾಯ್ತ ಮಾರಾಯ. ನಮ್ಮ ಅದೃಷ್ಟಕ್ಕೆ ಇನ್ನು ಯಾಕೆ ಜನ ಎಲ್ಲ ತಾಳ್ಮೆಯಿಂದ ಒಳ್ಳೆ ತಂದಾಗವ್ರೆ. ಹೌದ್ರಿ, ಸೃಷ್ಟಿ ಆಗಿದೆ. ಇವತ್ತು ಶುರುವಾಗಿದೆಯಲ್ಲ, ನೋಡಿರ ಮುಂದೆ ಏನೇನಾಗುತ್ತೆ ಅಂತ. ಏನು ಇಲ್ಲವಲ್ರಿ? ಹೌದಪ್ಪ, ಏನು ಇಲ್ಲ. ಅಲ್ಲಿ ಧರ್ಮಕ್ಷೇತ್ರ ರೀ, ಆ ಮಹಾನ್ ಭಾವರುಗಳು ಅಲ್ಲಿ ಇರ್ತಕ್ಕಂಥದ್ದು ಏನು ಹುಡುಗಾಟನ? ಈ ಸಮಾಜ ಉಳಿಯೋದಕ್ಕೆ ಅವರೆಲ್ಲ ಮಹಾನ್ ಭಾವರಲ್ಲಿ ಇರೋದು. ಇರಲ್ಲ, ಮಹಾನ್ ಭಾವರಲ್ಲಿ ಹುಟ್ಟಿರೋದು ಯಾಕಪ್ಪ ಅಂದರೆ ಸಮಾಜ ಉಳಿಸೋದಕ್ಕೆ, ಒಳ್ಳೇದಾಗುತ್ತೆ. ಕ್ರಾಂತಿ ಒಂದಲ್ಲ ಒಂದು ದಿವಸ ಕ್ರಾಂತಿ ಆಗುತ್ತೆ.